4ನೇ ದಿನದ ಅಧಿವೇಶನಕ್ಕೂ ಮುನ್ನ ಮಹತ್ವದ ಸಭೆಯನ್ನು ನಡೆಸಲಾಗ್ತಾ ಇದೆ. ಸಂಸತ್ ಭವನದಲ್ಲಿ ಎನ್ಡಿಎ ಹಾಗೆ ಇಂಡಿ ಕೂಟ ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡ್ತಾ ಇರುವಂತದ್ದು. ಸರ್ಕಾರವನ್ನ ಇಕ್ಕಟ್ಟಿಗೆ ಸೇರಿಸೋದಕ್ಕೆ ಇಂಡಿ ರಣತಂತ್ರವನ್ನ ರೂಪಿಸೋದಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಎನ್ಡಿಎ ನಾಯಕರಿಂದಲೂ ಕೂಡ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ವಿಪಕ್ಷಗಳಿಗೆ ಯಾವ ರೀತಿ ಕೌಂಟರ್ ಅನ್ನ ಕೊಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಎ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಒಂದು ಪಟ್ಟಿಯನ್ನ ಇಟ್ಕೊಂಡು ಕೂತು ಬಿಟ್ಟಿದ್ದಾರೆ ಈಗಾಗಲೇ ಎನ್ಡಿಎ ಹಾಗೆ ಇಂಡಿ ಕೂಟ. ಸೊ ಆ ಪಟ್ಟಿಯ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸೋದಕ್ಕೆ ಇಬ್ಬರೂ ಕೂಡ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಚರ್ಚೆ ಮುಖಾಂತರವಾಗಿ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಅಧಿವೇಶನಕ್ಕೂ ಮುನ್ನ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಈಗ ಎನ್ಡಿಎ ಕೂಡ ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿ ಚರ್ಚೆಯನ್ನ ನಡೆಸಿ ವಿಪಕ್ಷಗಳು ಏನು ಅಧಿವೇಶನದಲ್ಲಿ ಕಟ್ ಹಾಕಬೇಕು ಅಂತ ಇಟ್ಕೊಂಡಿರುವಂತಹ ಕೆಲವೊಂದಿಷ್ಟು ವಿಚಾರಗಳಿಗೆ ಎನ್ಡಿಎ ಕೂಡ ಕೌಂಟರ್ ಕೊಡೋದಕ್ಕೆ ಮುಂದಾಗೋದಕ್ಕೆ ಎಲ್ಲಾ ರೀತಿಯ ರಣತಂತ್ರವನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿಂದ ನಾರಾಯಣ ಮೂರ್ತಿ ಅವರು ಕರೆ ಮಾಡಿದ್ದಾರೆ. ಸರ್ ಹೇಳಿ. ಮೇಡಮ್ ನಮಸ್ತೆ ಸರ್. ನಮಗೆ 79 ವರ್ಷ. ನಿನ್ನೆಯಿಂದ ಅಳು ಬರ್ತಾ ಇದೆ. ಈ ದೇಶ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದಾರೆ ಜನಗಳು. ಆ ಮಕ್ಕಳನ್ನ ಸಂಸ್ಕಾರ ಮಾಡಕ್ಕೆ ಯಾರನ್ನ ಹೋಗಿದ್ದಾರೆ ಮೇಡಮ್, ಅದನ್ನ ತೋರಿಸಿ. ಅದನ್ನ ಬಿಟ್ಟು ಮಕ್ಕಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ಇದೆಲ್ಲ ಮಾಡ್ತಾ ಇದ್ದಾರೆ. ಇವ್ರ ದೇಶ ಎಲ್ಲ ಹೊಡಬೇಕು ಅಂತಿದ್ದಾರೆ. ನಿಮ್ ಬಾಸ್ಗೆ ನಾನು ನಮಸ್ಕಾರ ಹೇಳಿ ಅವ್ರನ್ನ ತಬ್ಕೋಬೇಕು ಅಂತ ಅನ್ನಿಸ್ತಾ ಇದೇ ಗಾಂಧಿ ರಾಜ ಅಣ್ಣಾ ಹಜಾರೆ ಮಾಡಿದಾಗ ಏನ್ ಮಾತಾಡಿದಾನೆ ಅನ್ನೋದನ್ನ ಚೆನ್ನಾಗಿ ತೋರಿಸಿ ಮೇಡಮ್. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ದೇಶಾನ ಎಲ್ಲಿ ತಗೊಂಡೋಗ್ಬೇಕು ಅಂತ ಇದ್ದಾರೆ ಇವರು. ನಮ್ಮ ಪ್ರಧಾನ ಮೋದಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪಾಪ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಶ್ರೀನಿಧಿ ಅವರ ಕೇಳಿಸ್ತಿದ್ಯಾ? ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಮಾತಾಡಿ ಸರ್. ಮೇಡಮ್, ಇಲ್ಲಿ ಇವಾಗ ನೋಡಿ, ಇವ್ರಿಗೆ ಕರೆಕ್ಟ್ ಆಗಿರೋ ಅಜೆಂಡಾನೇ ಇಲ್ಲ ಮೇಡಮ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತ. ಓಕೆ. ಅಪೋಸಿಷನ್ ಪಾರ್ಟಿಯವರು ಆಕ್ಚುಲಿ ಇವರಿಗೆ ಸಾಥ್ ಕೊಟ್ಬಿಟ್ಟು ಇವರಿಗೆ ಫಂಡಿಂಗ್ ಮಾಡಿಬಿಟ್ಟು ಮಾಡಿಸ್ತಾ ಇದ್ದಾರೆ. ಓಕೆ. ಇನ್ನೊಂದು ಇವಾಗ ನೀವು ನಿಮ್ಮ ಕ್ಲಿಪ್ಪಿಂಗ್ಸ್ ಅಲ್ಲಿ ತೋರಿಸಿ, ಇದೇ ನಮ್ಮ ಮೋದಿ ಅವರು ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಕರೆಸಿದಾಗ ಎಐದು ಫಂಕ್ಷನ್ ಮಾಡಿದಾಗ ಇದೇ ತರ ಪ್ರತಿಭಟನೆ ಮಾಡಿದ್ರು. ಅಲ್ಲ, ಈ ಅಜೆಂಡಾಗೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? 100% ಮೇಡಮ್. ಓಕೆ. ಇವನ್ ಇವಾಗ ಸೋನಂ ವಾಂಗ್ಚುಕ್ ಅವ್ರಿಗೂ ಯಾರೋ ಫಂಡ್ ಮಾಡ್ತಾ ಇದಾರೆ. ಇದೇ ಇವರು 20 ದಿನ ಎಲ್ಲಿ ಹೋಗಿದ್ರು ಇಷ್ಟು ದಿನ? ಇವಾಗ ಯಾಕೆ ಎದ್ದು ಬಂದ್ರು ಸಡನ್ ಆಗಿ? ಓಕೆ. ಅದನ್ನ ತೋರಿಸಿ ಮೇಡಮ್. ಮೋದಿ ಅವರ ಹೆಸರಿಗೆ ಕಳಂಕ ತರೋದಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಅಷ್ಟೇ ಬೇಕಾಗಿರೋದು ಮೇಡಮ್ ಇವರಿಗೆ. ಓಕೆ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಕೆಂಪೇಗೌಡರ ಕೇಳಿಸ್ತಿದ್ಯಾ? ಮೇಡಮ್ ನಮಸ್ತೆ. ನಮಸ್ತೆ ಸರ್, ಮಾತನಾಡಿ. ಮೇಡಮ್ ಒಂದ್ 5 ನಿಮಿಷ ಮಾತಾಡ್ಬೇಕು. ಖಂಡಿತ ಮಾತಾಡಿ ಸರ್. ಮೇಡಮ್ ಏನಿದೆ, ಇವಾಗ ನೀಟ್ ಬಗ್ಗೆ ಹೋರಾಟ ಶುರು ಆಯ್ತು. ಈಗ ನೀಟ್ ಬಗ್ಗೆ ಹೋರಾಟ ಶುರು ಮಾಡಿದ್ದು ತಪ್ಪು ಅಂತ ನಾವು ಹೇಳಲ್ಲ. ಈಗ ಮಕ್ಳಿಗೆ ಅನ್ಯಾಯ ಆಗಿದೆ, ಅವ್ರ ನ್ಯಾಯ ಕೇಳಿ, ಅದರದೇ ಅರ್ಥ ಇದೆ. ಆದ್ರೆ ಅವರು ನೀಟ್ ಬಗ್ಗೆ ಹೋರಾಟ ಶುರು ಮಾಡಿ ಇದು ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂತ ಅಂದ್ರೆ, ಶ್ರೀರಾಮ ಬಗ್ಗೆ ಅವಹೇಳನಕಾರಿ ಹೇಳ್ತಾರೆ, ಸೀತಾ ಮಾತೆ ಬಗ್ಗೆ ಹೇಳ್ತಾರೆ, ಮತ್ತೆ ದೇಶ ವಿರೋಧಿ ಬಗ್ಗೆ ಇದು ಹೇಳ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ, ಮತ್ತೆ ಇಲ್ದರದನ್ನ ಮಾಡ್ತಾರೆ. ಇವರು ನೀಟ್ ಬಗ್ಗೆ ಶುರು ಮಾಡಿ ಸಿಜೆಪಿ ಅನ್ನೋದು ದೇಶ ವಿರೋಧಿ ಹೇಳಿಕೆಗಳನ್ನ ಕೊಟ್ಟು ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡಿ ಎಲ್ಲರೂ ಮಾಡ್ತಾ ಕೂತ್ಕೊಂಡಾಗ ಸರ್ಕಾರ ನೋಡ್ತಾ ಕೂತ್ಕೋಬೇಕಾಗಲ್ಲ. ಈ ತರ ಮಾಡಿದಾಗ ಸರ್ಕಾರ ಯಾವುದೇ ಕಾರಣಕ್ಕೂ ಕೂರುವಂತ ಅವಶ್ಯಕತೆ ಇಲ್ಲ. ಅವ್ರ ನ್ಯಾಯ ಬೇಕು, ನ್ಯಾಯವಾಗಿ ಕೇಳಲಿ ಅವರು, ಆಯ್ತಾ? ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಬಟ್ ಅವ್ರು ಶುರು ಮಾಡಿದ್ದ ಇದನ್ನೇ ಬಿಟ್ಟು ಯಾವ್ದೋ ಒಂದು ವಿಚಾರ ತಗೊಂಡಾಗ ಎಲ್ಲೋ ಹೋಗಿ ಮಾಡಿದ್ರೆ ಇದಕ್ಕೆ ಕುಂಭ ಕೊಡ್ತಾ ಇರ್ತಕ್ಕಂತ ಬೇರೆ ದೇಶಗಳು ಕೂಡ ಇದಾವೆ. ಇದಕ್ಕೆ ಸಪೋರ್ಟ್ ಕೊಡ್ಬಾರ್ದು ಯಾರು ಕೂಡ. ಈಗ ಸರ್ಕಾರ ಮಾಡಿರೋದನ್ನ ನಾವು ಸರಿ ಅಂತ ಹೇಳ್ತೀವಿ, ಬಟ್ ಅವ್ರು ಕೇಳ್ತಾ ಇರೋದ್ರಲ್ಲಿ ಸರಿ ಇದೆ ನೀಟ್ ಬಗ್ಗೆ. ಅದನ್ನ ಬಿಟ್ಟು ಇಲ್ದಿರೋದನ್ನ ಇಲ್ಲಿ ಹೋರಾಟ ಮಾಡಬಾರ್ದು ಯಾವುದೇ ರೀತಿ. ಹಿಂಸಾತ್ಮಕವಾಗಿ ಕೇಳೋದು ಬೇಡ ಅಲ್ವಾ? ಹೌದು ಮೇಡಮ್, ನಾವ್ ಕೇಳ್ತಾ ಇರೋದು ಈಗ ನೀಟ್ ಬಗ್ಗೆ ಶುರು ಮಾಡಿದ್ರು ಅವರು. ನೀಟ್ ಬಗ್ಗೆ ಶುರು ಮಾಡಿ ಅಂದ್ರೆ ನೀಟ್ ಬಗ್ಗೆ ಮಾತುಗಳೇ ಬರ್ತಾ ಇಲ್ಲ. ನೀಟ್ ಬಗ್ಗೆ ಮಾತುಗಳೇ ಬರ್ತಾ ಇರೋದು ದೇಶ ವಿರೋಧಿ ಹೇಳಿಕೆಗಳು, ಬೇರೆ ದೇಶದ ಬಾವುಟ ಪ್ರದರ್ಶನ, ಮತ್ತೆ ನಮ್ಮ ಸೀಟೆ ಬಗ್ಗೆ ಅವಹೇಳನಕಾರಿ. ಇದು ಅವಶ್ಯಕತೆ ಇದೆ ಮೇಡಮ್. ಅದೇ ಓಕೆ, ಥ್ಯಾಂಕ್ ಯು ಸರ್. ರಾಯಚೂರಿಂದ ಶಂಭುಲಿಂಗೇಗೌಡರು ಮಾತಾಡ್ತಿದ್ದಾರೆ. ಸರ್ ಕೇಳಿಸ್ತಿದ್ಯಾ? ಶಂಭುಲಿಂಗೇಗೌಡ್ರೆ ಕೇಳಿಸ್ತಿದ್ಯಾ ಸರ್? ಶಂಭುಲಿಂಗಪ್ಪ ಅವರೇ ಕೇಳಿಸ್ತಿದ್ಯಾ? ಎಸ್ ನೋಡಿ, ಪ್ರಮುಖವಾಗಿ ಒಂದ್ ಕಡೆ ಪ್ರತಿಭಟನೆಯನ್ನ ಮಾಡ್ಲಿ,
ತಮ್ಮ ಹಕ್ಕನ್ನ ಪಡೆದುಕೊಳ್ಳೋದಕ್ಕೆ ಪ್ರತಿಭಟನೆಯನ್ನ ಮಾಡಲಿ. ಆದ್ರೆ ಆ ಪ್ರತಿಭಟನೆ ಹೇಗಿರಬೇಕು ಅಂದ್ರೆ ಈ ರೀತಿ ಹಿಂಸಾತ್ಮಕವಾಗಿ ಆ ಮಾರ್ಗವನ್ನ ಪಡೆದುಕೊಳ್ಬಾರ್ದು ಅನ್ನೋ ರೀತಿಯಲ್ಲೇ ಜನರು ಅಭಿಪ್ರಾಯವನ್ನ ತಿಳಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನೀಟ್ ಅಕ್ರಮ ಪರೀಕ್ಷೆ ವಿಚಾರವಾಗಿ ಧ್ವನಿ ಎತ್ತುತ್ತಿರುವಂತದ್ದು ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಹಿಂಸಾತ್ಮಕವಾಗಿ ಇದನ್ನ ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿರುವಂತ ಅಜೆಂಡಾ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಪ್ರತಿಭಟನೆಯನ್ನ ಈ ರೀತಿಯಾಗಿ ಹಿಂಸಾತ್ಮಕವಾಗಿ ಪರಿವರ್ತನೆ ಮಾಡಲಾಗ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಸೌಮ್ಯ ಅವರೇ, ಕೇಳಿಸ್ತಿದ್ಯಾ? ಮಾತಾಡಿ ಸೌಮ್ಯ ಅವರೇ. ಹೇಳಿ ಮಾತಾಡಿ. ಕೇಳಿಸ್ತಾ ಇದೆ. ಅದೇ ಮೇಡಮ್, ಇದು ಓಕೆ, ಇದರಲ್ಲಿ ಜಂತರ್ ಮಂತ್ರ ಡೆಲ್ಲಿಲಿ ನೀಟ್ ಪರೀಕ್ಷೆ ಬಗ್ಗೆ ಸ್ಟ್ರೈಕ್ ನಡೀತಿದೆಯಲ್ವಾ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾಗಿತ್ತು. ಓಕೆ, ಈಗ ಅಲ್ಲಿ ಸ್ಟ್ರೈಕ್ ನೀಟ್ ಪರೀಕ್ಷೆ ಬಗ್ಗೆ ಮಾಡ್ತಾ ಇರುವಂತ ಏನು ಪ್ರತಿಭಟನಾಕಾರರಿದ್ದಾರೆ ಅವ್ರು ಯಾರು ಕೂಡ ಅದರಲ್ಲಿ 80% ಯಾರು ಸ್ಟೂಡೆಂಟ್ ಇಲ್ಲ. ಓಕೆ, ಒಂದು 10% ಏನೋ ಇರ್ಬೋದೇನೋ ಅಷ್ಟೇ. 90% ಯಾವುದೇ ರೀತಿಯಾದ ಸ್ಟೂಡೆಂಟ್ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮಹೇಶ್ ಪಾಟೀಲ್ ಅಂತ ಹೇಳಿ ಹಿರೇಕೆರೂರಿಂದ ಕರೆ ಮಾಡಿದ್ದಾರೆ. ಮಹೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ನೋಡಿ, ಏನು ಬಯಸ್ತೀರಾ ಸರ್? ಇದು ಏನಂದ್ರೆ ಸರ್, ಸ್ಟೂಡೆಂಟ್ ಯಾರು ಈ ತರ ಮಾಡ್ತಾ ಇಲ್ಲ. 80% ಸ್ಟೂಡೆಂಟ್ ಯಾರು ಮಾಡ್ತಾ ಇಲ್ಲ, ಬರೀ 20% ಇದಾರೆ ಅದ್ರಾಗ ಅಷ್ಟೇ. ಬಟ್ ಇದು ಒಂದು ನೆಪ ಅಷ್ಟೇ. ನೀಟ್ ಎಕ್ಸಾಮ್ ಅನ್ನೋದು ಒಂದು ನೆಪ ಅಷ್ಟೇ. ಅದನ್ನ ಇಟ್ಕೊಂಡು ಇದು ದಾಂಧಲೆ ಎಬ್ಬಿಸಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಸರ್ ಇದು. ಎಸ್, ಅದನ್ನ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾರಿಗೂ ಪುರ್ಸೋತಿರೋದಿಲ್ಲ ಅಂತ. ಹೌದೌದು, ಯಾರು ನಿಜವಾದ ದೇಶಭಕ್ತರು, ದೇಶ ಸ್ಟೂಡೆಂಟ್ಗಳು ಈ ತರ ಮಾಡಲ್ಲ ಸರ್ ಇದು. ಇದು ದೇಶ ವಿರೋಧಿ ಚಟುವಟಿಕೆ ಮಾಡೋಂತಾರೆ ಈ ರೀತಿ ಮಾಡೋದು. ಓಕೆ ಓಕೆ ಓಕೆ. ಎಷ್ಟೋ ಇದೆಲ್ಲ ಪೊಲೀಸರಿಗೆಲ್ಲ ಗಾಯಗಳಾಗಿದೆ. ಈ ತರ ಎಲ್ಲ ಮಾಡಿದ್ರೆ ಎಲ್ಲ ತಪ್ಪಲ್ಲ ಸರ್ ಇದು. ಎಸ್, ನಾವು ಅದನ್ನೇ ಹೇಳ್ತಾ ಇದೀವಿ. ನಾವು ಮಹೇಶ್ ಪಾಟೀಲ್ ಅವರೇ, ನೋಡಿ, ನಾವು ಯಾವತ್ತು ವಿದ್ಯಾರ್ಥಿಗಳ ಪರ, ಆಯ್ತಾ, ವಿದ್ಯಾರ್ಥಿಗಳ ಪರ, ಅವರಿಗೆ ಆಗಿರುವಂತ ಅನ್ಯಾಯದ ವಿರುದ್ಧ. ನೋಡಿ, ಹಿಂದೆ ಎಂದು ಕೂಡ ನಿಮಗೆ ಮೇ 3ನೇ ತಾರೀಕೆ ಆಗೋಗಿದೆ ನೀಟ್ ಪರೀಕ್ಷೆ. ಅದರ ಪ್ರಶ್ನೆ ಪತ್ರಿಕೆಗಳು ಸೋರಿವೆ ಅಂತ ಗೊತ್ತಾಗಿದ್ದು 7ನೇ ತಾರೀಕು ಮೇಯಲ್ಲಿ. ಆಮೇಲೆ ಮೇ 12ಕ್ಕೆ ಮರಿ ಪರೀಕ್ಷೆ ಎಲ್ಲ ಸಿದ್ಧಗೊಂಡವು. ಅವಾಗ್ಲಿಂದ ಕೂಡ ನಾವು ಅದ್ರ ಬಗ್ಗೆ ಸುದ್ದಿಯನ್ನ ಮಾಡ್ತಾನೆ ಇದೀವಿ. ಅದ್ರ ಬಗ್ಗೆ ನಾವು ಜನರಿಗೆ ಹೇಳ್ತಾ ಇದೀವಿ. ಹೌದು, ಪ್ರಶ್ನೆ ಪತ್ರಿಕೆ ಸೋರೋದು ಅಕ್ರಮ, ಇದು ಸರಿ ಮಾಡ್ಬೇಕಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಮಹೇಶ್ ಪಾಟೀಲ್ ಅವರೇ. ಗುರುರಾಜ್ ಅಂತ ಹೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ರೆ? ಸರ್, ಈಗ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಬೆಂಬಲ ಕೊಡ್ತಿದೀವಿ ಅಂತ ಅನ್ಬಿಟ್ಟು, ನಾನ್ ಹೇಳ್ತಾ ಇರೋದು, ನೀಟ್ಗೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಒಳ್ಳೇದು, ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು 10% ಇದ್ರೆ 90% ಈ ಕಾಂಗ್ರೆಸ್ ಬೆಂಬಲಿತರ ಅವ್ರೆ. ಇಲ್ಲಿ ಅಲ್ಲಿ ತಪ್ಪು ಅಂತ ಹೇಳ್ತಾರಲ್ಲ, ಇಲ್ಲಿ ರೈತರು ನಮ್ ಹಿಡಿದಿಲಿ ಮಾಡ್ತಾವ್ರಲ್ಲ, ಈ ಕಾಂಗ್ರೆಸ್ ಅವ್ರ ಯಾಕೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಹೋಗಿ ಯಾರು ಒಬ್ರು ಹೋಗಿ ಕೇಳ್ತಾ ಇಲ್ಲ. ಇಲ್ಲಿ ಒಂಥರ ಮಾತಾಡ್ತಾರೆ, ಸೆಂಟ್ರಲ್ ಒಂಥರ ಮೋದಿ ತರ ಆಡಳಿತ ಕೊಡಕಾಯ್ತದೆ ಇಲ್ಲಿ ಕಾಂಗ್ರೆಸ್ ಅವರು. ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ನಾವು ಜೆಡಿಎಸ್ ಅಲ್ಲ. ನಾನು ಹೇಳ್ತಾ ಇರೋದು, ಅವ್ರಿಗೊಂದ್ ನ್ಯಾಯ. ಅಲ್ಲಿ ಪ್ರತಿಭಟನೆ ಮಾಡ್ಬೋದಂತ, ಹಿಂಸಾತ್ಮಕವಾಗಿ ಮಾಡ್ಬೋದಂತ. ಇಲ್ಲಿ ರೈತರು ಹೊಡಿತಾವ್ರಲ್ಲ, ಇದನ್ನು ಕೇಳ್ಬೋದಲ್ವಾ, ನಾವು ಪ್ರಶ್ನೆ ಮಾಡ್ಬೋದಲ್ವಾ? ಎಸ್ ಓಕೆ, ಥ್ಯಾಂಕ್ ಯು ಗುರುರಾಜ್ ಅವರೇ. ಪ್ರಸನ್ನ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಪ್ರಸನ್ನ ಅವರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ನಾವು ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಪರವೇ. ಓಕೆ, ಅವರ ಕರೆ ಕಟ್ಟಾಗಿದೆ. ನೋಡಿ, ನಾವು ವಿದ್ಯಾರ್ಥಿಗಳ ಪರವೇ. ನಾನು ಮಗದೊಮ್ಮೆ ನಾವು ಹೇಳ್ತಾ ಇದೀವಿ, ನಾವು ರೈತರ ಪರ, ಜನಸಾಮಾನ್ಯರ ಪರ, ವಿದ್ಯಾರ್ಥಿಗಳ ಪರ. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಕೆಲಸ ಮಾಡ್ತಾನೆ ಇದೆ. ಯಾರು ಅದನ್ನ ಪ್ರಶ್ನೆ ಮಾಡಿಲ್ಲ, ಯಾರು ಅದನ್ನ ವಾಪಸ್ ನಿಮಗೆ ಇದನ್ನ ಹೇಳಿಲ್ಲ. ನಾವು ಹೇಳ್ತಾ ಇರೋದು, ಈ ರೀತಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಹೆಸರನ್ನ ಇಟ್ಕೊಂಡು, ಅದು ಕೂಡ ರಿಜಿಸ್ಟ್ರೇಷನ್ ಆಗದಂತ ಒಂದು ಪಾರ್ಟಿ ಅನ್ನೋ ಹೆಸರಿನಲ್ಲಿ ಗಲಭೆ ಸೃಷ್ಟಿಸುವಂತದ್ದು, ಗಲಾಟೆ ಮಾಡುವಂತದ್ದು, ಆಸ್ತಿಪಾಸ್ತಿಗಳ ಹಾನಿ ಮಾಡುವಂತದ್ದು, ಪೊಲೀಸ್ನವರ ಮೇಲೆ ಹಲ್ಲೆ ಮಾಡುವಂತದ್ದು, ಈ ರೀತಿ ರೌಡಿಸಂ, ಗೂಂಡಾಗಿರಿ, ದಾದಾಗಿರಿಗಳನ್ನ ಮಾಡ್ತಾ ಇರೋದು ಯಾಕೆ ಅಂತ ಕೇಳ್ತಾ ಇದ್ದೀವಿ. ಮೇನಲ್ಲಿ ಆಗಿರುವಂತ ಎಕ್ಸಾಮ್ಗೂ ಇವತ್ತಿನ ಜುಲೈನಲ್ಲಿ ಆಗ್ತಿರುವಂತ ಈ ಪ್ರತಿಭಟನೆಗೂ ಮತ್ತೆ ನೋಡಿ, ವಿದ್ಯಾರ್ಥಿಗಳು ಶಾರದೆ ಮಕ್ಕಳು, ಅವ್ರಿಗೆ ಇದೆಲ್ಲ ಪುರ್ಸೋತಿರೋದಿಲ್ಲ. ಅವಕ್ಕೆ ಅವರು ಓದ್ತಾ ಇರಬೇಕು, ಅವರಿಗೆ ಬೇರೆದು ಇನ್ನೊಂದೇನೋ ಪ್ಲಾನ್ ಇರ್ತದೆ. ಬಟ್ ಈ ತರ ಮಾಡ್ತಾರೆ ಅನ್ನೋದು ಹೆಂಗಾಗುತ್ತೆ? ಸೊ ಒಟ್ಟಲ್ಲಿ ದಾದಾಗಿರಿ, ಗೂಂಡಾಗಿರಿ ನಡೆಸ್ತಾ ಇದ್ರಿ, ಇದಕ್ಕೆ ಕಠಿಣ ಕ್ರಮ ಅಂತೂ ಆಗ್ಲೇ